ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ ತುಂಬ ದಿನ ಆಗೋಗ್ಬಿಟ್ಟಿತ್ತು ನನ್ನ ಬ್ಲಾಗ್ಸ್ನ ಮಾಡಿ. ತುಂಬ ಜನ ಕೇಳ್ತಾ ಇದ್ರಿ, ಡೆಲಿವರಿ ಆಯಿತು ನಿಮ್ಮದು ಆಲ್ರೆಡಿ, ಯಾವ ಮಗು ಆಯಿತು, ಏನು ಯಾಕೆ ಬ್ಲಾಗ್ಸೇ ಮಾಡ್ತಿಲ್ಲ ನೀವು ಅಂತ. ಸೊ ಸ್ವಲ್ಪ ರೆಸ್ಟ್ ಮಾಡ್ತಿದ್ದೆ, ಸಡನ್ನಾಗಿ ವಿಡಿಯೋಸ್ ಯಾರಿಗೂ ಮಾಡೋಕ್ಕಾಗಲ್ಲ ಈ ಟೈಮಲ್ಲಿ. ಸೊ ಹಂಗಾಗಿ ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೆ. ಈಗ ಪಾಪು ನಾನು ಇಬ್ಬರೂ ಚೆನ್ನಾಗಿದ್ದೀವಿ. ಇವತ್ತಿನ ವ್ಲಾಗ್ ಬಂದುಬಿಟ್ಟು ಇನ್ನೆಲ್ಲ ಯೂಸ್ ಮಾಡ್ತಾ ಇದ್ದಾರೆ ಬಾಣಂತನ ಮಾಡೋಕ್ಕೆ ಅನ್ನೋದನ್ನ ವಿಡಿಯೋ ಮಾಡಿ ಅಂತ ತುಂಬ ಜನ ಕೇಳಿದ್ರಿ. ಸೊ ಹಂಗಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಿದ್ದೀನಿ. ಸ್ನಾನಕ್ಕಂತ ನನಗೆ ಅಂದರೆ ಸ್ಕಿನ್ ಕೇರ್ ಯಾವ ಥರ ಏನು ಮಾಡ್ತಾರೆ, ನನಗೆ ಏನು ಹಚ್ತಾರೆ ಸ್ನಾನಕ್ಕೂ ಮೊದಲು ಅನ್ನೋದನ್ನ ತೋರಿಸ್ತೀನಿ. ಇಲ್ಲೇನೋ ರೆಡಿ ಮಾಡ್ಕೊಂಡಿದ್ದಾರೆ ನಮ್ಮಮ್ಮ. ಏನಮ್ಮ ಇದು? ಇದು ಕೊಬ್ಬರಿ ಎಣ್ಣೆ. ಕೊಬ್ಬರಿ ಎಣ್ಣೆಗೆ ಅಜ್ವಾನ ಬಜ್ಜಿ ಹಾಕಿನಿ. ಅದನ್ನ ಸ್ವಲ್ಪ ಕುದಿಸ್ಬೇಕು. ಕುದಿಸಿ ತೆಲಿಗೆ ಹಚ್ತೀನಿ. ತೆಲಿಗೆ ಹಚ್ಚಿ ಒಂದು 5 ನಿಮಿಷ ಬಿಡ್ತೀನಿ. ಆಮೇಲೆ ಇದನ್ನ ಆ ಕಡೆ ಸೈಡ್ಗೆ ಇಡ್ಬೇಕು. ಆಮೇಲೆ ಅದು ಎಣ್ಣೆ ತಣ್ಣಗಾಗ ತಕ್ಕನ ಇದನ್ನ ರುಬ್ಕೊಂತೀನಿ. ಇದೇನೇನು ರೆಡಿ ಮಾಡ್ಕೊಂಡಿಯಲ್ಲ? ಇದು ಮತ್ತೆ ಬೆಂಗಳೂರಲ್ಲ, ಹಂಗಾಗಿ ಸ್ವಲ್ಪ ಸಿಗೋದು ಕಷ್ಟ ಬೇವಿನ ಸೊಪ್ಪು. ಅಂದ್ರೂ ಇಷ್ಟು ಅರೇಂಜ್ ಮಾಡ್ಕೊಂಡು ಎಲ್ಲ ಅದೇ 2 ದಿನಕ್ಕೆ ಒಂದ್ಸತಿ ಇಷ್ಟು ಅರೇಂಜ್ ಮಾಡ್ಕೊಂತೀನಿ. ಇದು ಬೇವಿನ ಸೊಪ್ಪು, ಇದು ಇಪ್ಲಿ ಮೋಡಿ ಅಂತ, ಆಮೇಲೆ ಇದು ಸ್ವಲ್ಪ ಇಷ್ಟು ಉಪ್ಪು, ಆಮೇಲೆ ಒಂದು ಸಣ್ಣದ ಈರುಳ್ಳಿ, ಆಮೇಲೆ ಸ್ವಲ್ಪ ಇವು ಜವಾರಿ ಬೆಳ್ಳುಳ್ಳಿ ಅಂತಾರಲ್ಲ ಅವು ಸ್ವಲ್ಪ ಬೆಳ್ಳುಳ್ಳಿ, ಆಮೇಲೆ ಇದು ಬಜ್ಜಿ, ಆಮೇಲೆ ಇದು ಓಂಕಾಳು, ಆಮೇಲೆ ಇದು ಬಾಣ್ತಿಗೆ ಹಚ್ಚ ಅರಿಶಿನ ಅಂತಾರಲ್ಲ ಅದು, ಇದು ಆಮೇಲೆ ಇಷ್ಟು ಕೊಬ್ಬರಿ ಎಣ್ಣೆ, ಇದಿಷ್ಟು ರುಬ್ಕೊಂತೀನಿ. ಮಿಕ್ಸಿಗೆ ಹಾಕಿ ರುಬ್ಕೋಬೇಕಾ? ಮಿಕ್ಸಿಗೆ. ಮತ್ತೆ ನಮ್ಮೂರ ಕಡೆಗೆ ಅಂದ್ರೆ ದುಂಡೆ ಅದಾವು, ದುಗತ್ತಿ, ನಮ್ಮ ತವ್ರ ಮನೆ ದುಗ್ಗತ್ಯಾಗ ದುಂಡೆ ಅದಾವು. ನಮ್ಮಮ್ಮ ಆಗಷ್ಟು ಇಷ್ಟಕ್ಕಂದ ರುಬ್ಬಿಟ್ಟು ಒಂದು 6 ಗಂಟ್ಲೆ ಒಲೆ ಮೇಲೆ ಕುಚ್ಚಿ ಹಚ್ತಿತ್ತ. ಮತ್ತೆ ಏನ್ ಮಾಡೋದು, ಇಲ್ಲಿ ಬೆಂಗಳೂರು ಸಿಟಿ ಹಂಗ ಇಟ್ಕೊಂಡು ಗಡಿಗೆ ಕುಚ್ತಿದ್ರಲ್ಲ, ಅದನ್ನ ಗಡಿಗೆ ಕುಚ್ತಿದ್ರು, ಗಡಿಗೆಗೆ ಇಟ್ಟು. ಮತ್ತೆ ಇಲ್ಲಿ ಅನಿವಾರ್ಯ, ಮತ್ತೆ ಸ್ವಲ್ಪ 2 ದಿನಕ್ಕೆ ಒಂದ್ಸತಿ 3 ದಿನಕ್ಕೆ ಒಂದ್ಸತಿ. ಅಲ್ಲ, ನಾವ್ ಈಗಿನ ಕಾಲದಾಗ ಇದನ್ನೆಲ್ಲ ಮಾಡ್ಕಂತೀವಲ್ಲ, ಗ್ರೇಟ್. ಒಬ್ಬೊಬ್ರು ಅದನ್ನು ಬಿಟ್ಬಿಟ್ಟಾರೆ. ಬೈತಾರೆ, ನಮ್ಮ ಅತ್ತೆಯವ್ರು ಬೈತಾರ, ಹಂಗ್ ಮಾಡ್ಲಿಲ್ಲದ್ರೆ ಹೆಂಗ ಅಂತ. ನಮ್ಮ ನಾದ್ನಿಗೂನು ನಾವ್ ಇದೇ ತರ ಮಾಡೀವಿ, ಮತ್ತೆ ಈ ನಿನ್ನಿಗೂ ಇದೇ ತರ ಮಾಡ್ತೀವಿ. ನಮ್ಮ ತಂಗಿಯರು ನಾವೆಲ್ಲ ಬಾಣಿತನ ಮಾಡ್ಕೊಂಡ್ರ ಹಿಂಗೆ ನಮ್ಮಮ್ಮ ಮಾಡಿರೋದು ನಮ್ಗೆ ಹೇಳ್ಕೊಟ್ರ ನಾವ್ ಮಾಡ್ತೀವಿ ನಿಮ್ಗೆ ಅಷ್ಟೇ. ಓಕೆ, ಅದು ರುಬ್ಬಿದ ಕೂಡ್ಲೇನೆ ಈ ತರ ಪೇಸ್ಟ್ ಆಗುತ್ತೆ. ಕೊಬ್ಬರಿ ಎಣ್ಣೆ ಹಾಕಿಬೇಕು. ಅದು ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡ್ಕೊಂತಿದ್ದಾರೆ. ಇವಾಗ ಒಲೆ ಮೇಲೆ ಕುದಿಸ್ಬೇಕಾ ಇದನ್ನ? ಕುದಿಸ್ಬೇಕು, ಅದು ಗಟ್ಟಿ ಆಗೋವರೆಗೂ ಕುದೀತೈತಿ. ಪಳ 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 ಅಂತ ಕುದೀತೈತಾ. ಕುದ್ಮೇಲೆ ಅದು ಆರ ತಕೊಂಡು ಸಣ್ಣ ಗುರು ಇಟ್ಕೊಂಡು ಕುದಿಸ್ಬೇಕು. ಬಿಸಿದೇ ಹಚ್ಕೋಬೇಕಾ? ಬಿಸಿದ್ರು ಮೈಗೆ, ಕೈಗೆ, ಎಲ್ಲೆಲ್ಲಿ ಸಂದುಗಳು ಎಲ್ಲೆಲ್ಲಿ ಇರ್ತಾವ ಅಲ್ಲೆಲ್ಲ ಹಚ್ಕೋಬೇಕು. ಯಾಕಂದ್ರೆ ಮೈ ತಿಂಡಿ ಬರಲ್ಲ. ಹೌದು, ಎದಕ್ಕೆ ಹಚ್ಕೊಂತಾರೆ ಇದನ್ನ? ಅದೇ ಮೈ ತಿಂಡಿ ಬರ್ತೈತಿ. ನಾಳೆ ಮುಂಜಾನೆ ಮೈ ಆರಿದ್ಮೇಲೆ ಇದಾದಂಗೆಲ್ಲ ದಿನಗಳು ಆದಂಗೆಲ್ಲ ಒಬ್ರೆಲ್ಲ ಒಂಥರ ಮಾಡ್ತಿರ್ತಾರ ನೋಡಿ. ಕೈ ಕೆರ್ಕನೋದು, ಕಾಲ್ ಕೆರ್ಕನೋದು ಒಂಥರ. ನಮಗೆ ಇಷ್ಟು ಮಕ್ಕಳಾಗಿ, ನನಗೆ ಸೊಸಿ ಬಂದ್ ಮೊಮ್ಮಕ್ಕಳಾಗಿ ನಿನ್ನೊಟ್ಟೆ ಮಗನ್ ಕಂಡೆ ನೋಡಿ. ಎಷ್ಟು ನಮ್ಮ ಸ್ಲಿಮ್ ಆಗಿದಾರ ನಮ್ಮಮ್ಮ. ಕಾರಣ ನಮ್ಮಮ್ಮಗ್ ಥ್ಯಾಂಕ್ಸ್ ಹೇಳ್ಬೇಕು ನಾವು. ನಿಮ್ಮಮ್ಮಗ್ ಥ್ಯಾಂಕ್ಸ್. ಆ ತರ ಬಾಣಿತನ ಮಾಡಿದಕ್ಕೆ ಇವತ್ತಿಗೆ ಈ ತರ ಇದೀವಿ ನಾವು. ಫುಲ್ ಫಿಟ್ ಆಗದಾರ ನಮ್ಮಮ್ಮ. ನಾವು ಕಾಲೇಜು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಮ್ಮಮ್ಮ ಅಂತಂದ್ರೆ ಯಾರು ನಂಬ್ತಿಲ್ಲ, ನಿಮ್ಮ ಅಕ್ಕ ಅನ್ನೋರು. ಏನ್ ಮಾಡೋದು, ಈಗ ಒಂದು ಸ್ವಲ್ಪ ನಂಬ್ತಾರೇನೋ, ಮುಂಚೆ ನಂಬ್ತಾನೆ ಇದ್ದಿಲ್ಲ. ಇಷ್ಟು ದೊಡ್ಡ ಮಕ್ಕಳಿದಾರ, ನಿಮ್ಮಮ್ಮ ಅಲ್ಲ ಬಿಡು, ನಿಮ್ಮ ಅಕ್ಕ ಇರಬೇಕು ಅನ್ನೋರು. ನಮ್ಮ ಅಜ್ಜಿನೂ ಹಂಗೆ ಐತಿ, ಪಾರ್ವತಮ್ಮ. ಅದನ್ನು ಅವಾಗ ನಮ್ಮ ಅತ್ತಿ ನಾನು ಎಲ್ಲಿಗೆ ಹೊಂಟ್ರ ತಾಯಿ ಮಗಳು ಅಂತಿದ್ರು. ಅಮ್ಮ ಮಗಳನ್ನ ಅಂತ ಕೇಳ್ತಾರ. ಎಷ್ಟೋ ಜನ ನಮ್ಮ ಅಜ್ಜಿನ ನಮ್ಮಮ್ಮ ಅನ್ಕೊಂಡಾರೆ, ನಮ್ಮಮ್ಮನ ನಮ್ಮ ಅಕ್ಕ ಅನ್ಕೊಂಡಿದ್ರು. ಗೈಸ್, ನಮ್ಮ ಅತ್ತಿ ಏನ್ ಮಾಡೋದು, ನಮ್ಮ ಇದನ್ನ ಸ್ವಲ್ಪ ಹುಷಾರಿಲ್ಲ, ಅದಕ್ಕೋಸ್ಕರ ಅಲ್ಲೇ ಇದಾರೆ, ಬರ್ತಾರೆ. ನಮ್ಮ ಅತ್ತಿ ಬಿಟ್ಟು ನಾನಿರಲ್ಲ, ನನ್ ಬಿಟ್ಟು ನಮ್ಮ ಅತ್ತಿ ಇರಲ್ಲ. ಮಿಸ್ ಮಾಡ್ಕೊಂತಿದೀಯ ನೀವು? ಮಿಸ್ ಮಾಡ್ಕೊಂತದೀನಿ, ಏನ್ ಮಾಡಕ್ಕಾಗಲ್ಲ. ಇರ್ಲಿ. ಇವಾಗ ಇದು ಕುದಿಬೇಕಾ? ಈಗ ನಾವು 3 ಜನ ಮಕ್ಕಳಿದ್ದೀವಲ್ಲ, ಅಲ್ಲಮ್ಮ? ಈಗ ನಾವು 3 ಜನ ಮಕ್ಕಳಿಗೂ ಅಂದರೆ ನೀನು ಡೆಲಿವರಿ ಆದ ತಕ್ಷಣ ನಾವು 3 ಜನ ಊಟದಾಗ ಹಿಂಗೆ ಮಾಡ್ಕೊಂಡಿ ಎವ್ರಿ ಟೈಮು? ಯಾವಾಗಲೂ ಮಾಡ್ಬೇಕಾ, ಫಸ್ಟ್ ಮಾತ್ರ ಮಾಡ್ಬೇಕಾ? ಯಾವಾಗಲೂ ಮಾಡ್ಕೋಬೇಕು. ಆಂಟಿ ಹೆಂಗಿದ್ದೀರಾ? ಚೆನ್ನಾಗಿದೆ.
ಚೆನ್ನಾಗಿ ಮಾಡಿಸಿದ್ನ ಪಾಪು ಸ್ನಾನ. ಪಾಪು ಅದು ಪಾಪು ಸ್ನಾನ ಮಾಡಿಸ್ತಾ ಇರೋದು. ಆಂಟಿನೇ ಮಾಡಿಸ್ತಿರೋದು, ಅಮ್ಮ ಗೊತ್ತೆಲ್ರಿಗೂ. ಎಲ್ರಿಗೂ ಗೊತ್ತು. ಪಾಪುಗೆ ಆಂಟಿನೇ ಸ್ನಾನ ಮಾಡಿಸೋದು ಡೈಲಿ. ಅಂದರೆ ನಾನು ಮಾಡ್ಕೊಳ್ಳಿಲ್ಲ, ಸ್ನಾನ ಮಾಡಿಸ್ತಿರೋದು, ಬಟ್ ಕರೆಕ್ಟಾಗಿ ಮಾಡಿಸ್ತಾರೆ. ಹಾಂ, ಮಾಡಿಸಿದ ತಕ್ಷಣ ಮಲ್ಕೊಂಡ್ಬಿಡ್ತಾನೆ ಪಾಪು. ಬಿಸಿ ಬಿಸಿ 1.5 ಬಕೆಟ್ ಸ್ನಾನ ಮಾಡಿಸ್ತೀವಿ ಬಿಸಿ ಬಿಸಿಯಾಗಿ. ಪೌಡ್ರ್ ಹಾಕಿ ರೆಡಿ ಮಾಡಿ ಮಲಗಿಸ್ತೀನಿ. ಎಲ್ಲಿ ಕಲ್ತ್ರಿ ಆಂಟಿ ನೀವು? ನಾನು ನಮ್ಮ ಯಜಮಾನ್ರಿಗೆ ಹುಷಾರಿಲ್ಲದ ಟೈಮಲ್ಲಿ ರಂಜಿತಾ ಹುಟ್ಟಿದ್ಲಲ್ಲ, ಆ ಟೈಮಲ್ಲಿ ಆ ಮಗುಗೆ ನಮ್ಮಮ್ಮ ಒಂದು ತಿಂಗಳು ಮಾತ್ರ ಮಾಡಿಸ್ಬಿಟ್ಟು ಹೊರಟೋದ್ರು. ನೀವು ನೋಡ್ಕೊಂಡಿದ್ದ. ನಾನು ಏನು ಮಾಡೋದು ಅಂದ್ಬಿಟ್ಟು ಟ್ರೈ ಮಾಡಿದೆ. ಪಕ್ಕದ ಮನೆ ಆಂಟಿ ಬಂದು ಮೇಲ್ಗಡೆ ನೀರು ಹಾಕ್ತಾ ಇದ್ರು ತಲೆ ಮೇಲೆ. ನಾನು ಹಂಗೆ ಟ್ರೈ ಮಾಡಿ 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 ಬರ್ತಾ ಇದೆ. ಸುಮಾರು ಮಕ್ಕಳು ಸ್ನಾನ ಮಾಡಿಸಿದ್ದೀನಿ. ಯುಕ್ತನ್ಗೆ ಮಾಡಿಸ್ದೆ, ರಂಜಿತನ ಪಾಪು ಮಾಡಿಸ್ದೆ, ಇವಾಗ ರಾಧನ್ ಪಾಪು, ಮತ್ತು ಮೂಡಲ್ಪಾಳ್ಯದಲ್ಲಿ ಸ್ವಲ್ಪ ಜನ ಫ್ರೆಂಡ್ಸ್ ಎಲ್ಲ ಕರೆಯೋರು, ಅವ್ರ ಪಾಪುಗಳಿಗೆಲ್ಲ ಮಾಡಿಸಿದ್ದೀನಿ. ಇಲ್ಲಿವರೆಗೂ ಎಷ್ಟು ಮಾಡಿಸಿದ್ದೀರಾ? ಸುಮಾರು ಒಂದು 20 ಮಕ್ಕಳ ಮೇಲೆ ಆಗಿರ್ಬೇಕು, ಎಣಿಸ್ಕೊಂಡಿಲ್ಲ. ಬಟ್ ಎಲ್ಲರೂ ಚೆನ್ನಾಗಿ ಮಾಡಿಸ್ತೀರಾ ಅಂತ ಅನ್ಕೊಂಡಿದ್ದಾರೆ. ನಾನು ತಕ್ಕ ಮಟ್ಟಿಗೆ ಚೆನ್ನಾಗಿ ಮಾಡಿಸ್ತೀನಿ. ನೀರೇನು ಕುಡ್ಸಲ್ಲ ಪಾಪುಗೆ, ನೀಟಾಗಿ ಕೈ ಕಾಲೆಲ್ಲ ಒತ್ತಿ ನೀಟಾಗಿ ಸ್ನಾನ ಮಾಡಿಸಿ. ಯಾರು ಏನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ಸ್ ಆಂಟಿ, ಪಾಪಕ್ಕೆ ಸ್ನಾನ ಮಾಡಿಸ್ತಿರೋದು. ಪರವಾಗಿಲ್ಲ, ಅದು ನಮ್ಮ ಪಾಪು. ನಾನು ಅಜ್ಜಿನಿ ಅದಕ್ಕೆ. ಮಂಕ್ರಿ ದವಾಗ್ತಾರೆ ಆಗ್ತಾ ಇರ್ತಾರೆ, ಮಂಕ್ರಿ ದವಾಗ್ತಾರೆ ಆಗ್ತಾ ಇರ್ತಾರೆ. ಅದ ನಮ್ಮ ಕಡೆ ವರ್ಷ ಹಾಕ್ತಾರಕ್ಕ, ಇಲ್ಲ ಅಂತ ಹೇಳಂಗಿಲ್ಲ. ಅದು ವರ್ಷ ಹಾಕ್ತಾರ. ನಮ್ಮ ಮನ್ಯಾಗ ನಡಿಯಿಲ್ಲಕ್ಕ ಅದು ವರ್ಷ ಹಾಕೋದು. ನಮ್ಮ ಅಮ್ಮರ ಮನ್ಯಾಗ ವರ್ಷ ಅಂದ್ರೆ ಅದು ಅಗ್ಗದದ್ದ ಎಣದಿರ್ತಾರಕ್ಕ. 4 ಕಾಲು ಇರ್ತಾವ, ಅದಕ್ಕ ಮಂಚದಂಗ ಇರ್ತದ, ಡಾಬಾದಲ್ಲಿ ಇಟ್ಟಿರ್ತಾರಲ್ಲ ಆ ತರ. ಬಟ್ ಅದು ಏನದ ಹಗ್ಗನ ಅದೊಂಥರ ಅಂದ್ರೆ ಅದು ಪ್ಲಾಸ್ಟಿಕ್ದು ಏನೋ ವೈರಿಂದ ಎಳ್ದಿರ್ತಾರೆ. ವೈರಲ್ಲ, ಪ್ಯೂರ್ ನೂಲ್ ಅದೇನೋ ಬರ್ತದ, ಏನಂತಾರ ಕತ್ತ ಅಂತಾರ, ಕತ್ತಗ್ಗ ಅಂತ. ಹಗ್ಗ ನೋಡಿರಾ ನೀವು? ಪ್ಯೂರ್ ಹಗ್ಗ ಗೊತ್ತಾ? ಹಳೆ ಅದ್ರಿಂದ ವೈಟ್ ಕಲರ್ ಇಲ್ಲ ಮರದ ತಾನಮ್ಮ ಅದು. ಇದೆ ತೆಂಗಿನ ಮರದ್ದೆ, ತೆಂಗಿನ ನಾರ ಅಂತಾರ. ನಾರು ಸೇರ್ತಾರಲ್ಲೇ ಅದರಿಂದ. ಪಾತ್ರೆ ಮೇಲೆ ಬೀಳುತ್ತೆ ಬಿಡಿ. ಹೇಳ್ಬೇಕು ಮುಖವ ಮೂಕೆ ಕಾಯ್ಕಿ ಏನ್ ಸುಟ್ರು ಸುಮ್ಮನೆ ಅಂತ. ಆ ಇಲ್ಲ, ಹೂ ಇಲ್ಲ, ಉಪ್ಪಿನಕಾಯಿ ಇಲ್ಲ. ಕೆಮ್ಮು ಬಂದಿತ್ತಕ್ಕ ಮತ್ತೆ. ಒಂದೇ ಒಂದು ಹಾಕಿ ಒಳ್ಳೇದು. 1.5 ತಿಂಗಳು ಆತಕ್ಕ ಹೆರಿಗೆ ಆಗಿ. ಒಂದ್ ಶೀತ ಇಲ್ಲ, ಒಂದ್ ನೆಗಡಿ ಇಲ್ಲ, ಒಂದ್ ಕೆಮ್ಮಿಲ್ಲ. ಗೈಸ್, ಇದು ನಾಟಿ ಬೆಳ್ಳುಳ್ಳಿ ಸಿಪ್ಪೆ. ಇದಕ್ಕೆ ಹಿಂಗೆ ಹಾಕಿ ಇದು ಹೊಗೆ ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೆಗಡಿ, ಕಫ ಏನೇನಿರುತ್ತೆ ಎಲ್ಲ ಹೋಗುತ್ತೆ. ಮಗು ಗುರುಗುರು ಅನ್ನೋ ಸೌಂಡ್ ಬಂದರೆ ತಾಯಿ ಮೂಲಕ ಕಡಿಮೆ ಆಗುತ್ತೆ. ನಾಟಿ ಬೆಳ್ಳುಳ್ಳಿನ ಹತ್ತಿ ಒಳಗೆ ಇಟ್ಕೊಂಡು ಕಿವಿಗೆ ಇಟ್ಕೋಬೇಕು. ಅದು ಜಜ್ಬೇಕು, ಮತ್ತು ಸಿಪ್ಪಿ ಗಿಪ್ಪಿ ಇರ್ಬಾರ್ದು. ಒಳಗೆ ನೋಡಿ ಕಿವಿಗೆ ಏನು ಇದು ಆಗ್ದಂಗೆ ಸೊ ಫೈನಲಿ ನಂದು ಊಟ ಆಯಿತು. ಈಗ ಲಾಸ್ಟಲ್ಲಿ ನನಗೆ ಅಡಿಕೆ ಎಲೆ, ಇದೇನಮ್ಮ ಅಜ್ವಾನ, ಓಂಕಾಳು ಅಂತಿರಲ್ಲ ಅದು, ಆಮೇಲೆ
ಇದು ಕಸ್ತೂರಿ ಮಾತ್ರೆ ಒಂದು, ಬಜ್ಜಿನೂ ಮಿಕ್ಸ್ ಮಾಡಿದ್ದಾರೆ, ಚಿಕ್ಕದಿಲ್ಲ ಐತೆ ನೋಡಿ. ಸೊ ಇವಾಗ ಇದನ್ನು ತಿನ್ನೋದು. ಸೊ ನೋಡಿದ್ರಲ್ಲ, ಸ್ನಾನ ಆಯಿತು, ಊಟ ಆಯಿತು. ಬಿಸಿ ಬಿಸಿ ನೀರು ಹಾಕ್ಬಿಟ್ರೆ ಸ್ನಾನ ಮಾಡ್ದಂಗೆ ನಂಗಂತೂ ಫುಲ್ ನಿದ್ದೆನೇ ಬರ್ತಿತ್ತು. ಸೊ ಗ್ಯಾಪಲ್ಲಿ ಊಟ ಮಾಡ್ಕೊಂಡೆ, ಎಲ್ಲಡಿಕೆ ಕೊಟ್ಟರು ಎಲ್ಲಡಿಕೆನೂ ಹಾಕೊಂಡೆ. ಈಗ ಮಲ್ಕೋ ಟೈಮು. ನಮ್ಮ ಪಾಪು ಒಂದು ಈಗ ಮಲ್ಕೋತಾನೆ, ಒಂದು ಸ್ವಲ್ಪ ಆಟ ಆಡ್ಬಿಟ್ಟು. ಒಂದು 12 ಗಂಟೆ ಮೇಲೆ ಎದ್ದರೆ ಮಲ್ಗ್ಸೋದು ಭಾಳ ಕಷ್ಟ. ಅವನ್ನ ಆಟ ಆಡ್ಕೊಂಡಿರ್ತಾನೆ, ಏನೂ ತೊಂದರೆ ಕೊಡೋಲ್ಲ ಪಾಪ, ಆಟ ಆಡ್ಕೊಂಡಿರ್ತಾನೆ. ಸ್ವಲ್ಪ ಮಲ್ಗಕ್ಕೆ ಲೇಟ್ ಆಗುತ್ತೆ. ನಾನು, ಅಮ್ಮ, ಒಂದೊಂದು ಸರಿ ಅಕ್ಕನೂ ಇರ್ತಾರೆ ನನ್ನ ಜೊತೆ, ಸುಷ್ಮಿತಾ ಅಕ್ಕ, ಪಿಂಕಿ ಎಲ್ಲ ಆಟ ಆಡಿಸ್ತಿರ್ತೀವಿ. ಸೊ ಈಗ ಮಲ್ಗೋ ಟೈಮು. ಹೇಳಮ್ಮ, ಏನು ದಿನ ಸುಸ್ತಾಗ್ತತ್ತಲ್ಲ ಪಾಪ ನಿನಗೆ? ಮತ್ತೆ ಕಷ್ಟ ಬೀಳ್ಬೇಕು ಮತ್ತೆ. ಹೆಂಗೋ ಒಂದು 3 ತಿಂಗಳು ಕಷ್ಟ ಬಿಟ್ರೆ ಆಮೇಲೆ ದೊಡ್ಡನ ಆಗ್ತಾನೆ, ಹಾಗೆ ಸುಮ್ಮನೆ ಇರ್ತಾನೆ. ಈಗ ಹಗಲು ರಾತ್ರಿಗೆ ಎತ್ತಿ ರಾತ್ರಿಗೆ ಹಗಲು ಆಗ್ಬಿಟ್ಟೆ, ಏನು ಮಾಡೋಕ್ಕಾಗಲ್ಲ. ಹಂಗೆ ಸೌಂಡ್ ನೋಡಿ ಕೇಳಿಸ್ಕೊಂಡ್ರಿಗೂ ಹಿಂಗೆ ಮಾತಾಡಿಸ್ಕೊಂಡಿರ್ಬೇಕು ಅವನ್ನ, ಮಾತಾಡ್ಸ್ಬೇಕು ಮತ್ತೆ ಎಲ್ಲ ಗುಂಡ. ಸೊ ನೋಡಿದ್ರಲ್ಲ ಗಾಯ್ಸ್, ಇದಾಗಿತ್ತು ನನ್ನ ಬಾಣಂತನದ ಬ್ಲಾಗ್. ಸೊ ಎಷ್ಟು ಬೇಕಷ್ಟೇ ಸ್ವಲ್ಪ ಪುಟ್ಟದಾಗ ಮಾಡಿದ್ದೀನಿ, ಎಷ್ಟು ಡೀಟೇಲಾಗಿ ಮಾಡಲಿಲ್ಲ. ಸೊ ನೋಡೋಣ ಇನ್ನೂ ಏನೇನು ವ್ಲಾಗ್ಸ್ ಮಾಡಬೇಕು ಅಂತ ಕಮೆಂಟಲ್ಲಿ ತಿಳಿಸಿ. ನನ್ನ ಅಕೌಂಟಲ್ಲಿ ಮತ್ತು ಅಕ್ಕ ಅಕೌಂಟಲ್ಲಿ, ಸುಷ್ಮಿತಾ ಅಕ್ಕ ಅವ್ರ ಅಕೌಂಟಲ್ಲಿ ಮತ್ತು ನನ್ನ ಅಕೌಂಟಲ್ಲೂ ನಾವು ಮಾಡ್ತೀವಿ ವಿಡಿಯೋಸ್ನ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರೋ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.